ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೆಲವು ಬಾರಿ ಹಾಗಾಗ್ಬಿಡುತ್ತೆ. ನಮಗೇನು ಬೇಕೋ ಅದೆಲ್ಲವನ್ನ ಪರಿಸ್ಥಿತಿ, ಸಂದರ್ಭಗಳು ನಮಗೆ ಒದಗಿಸಿ ಕೊಟ್ಟುಬಿಡುತ್ತವೆ. ಆದರೆ ಅಂಥ ಪರಿಸ್ಥಿತಿ ನಿರ್ಮಾಣವಾಗುವ ಸಮಯದಲ್ಲಿ ನಾವು ಕಣ್ಣು ಬಿಟ್ಕೊಂಡು ಎಚ್ಚರವಾಗಿರಬೇಕು ಅಷ್ಟೇ. ಸಮಯ ಮತ್ತು ಸಂದರ್ಭಗಳನ್ನು ಅನುಕೂಲಕ್ಕೆ ತಕ್ಕ ಹಾಗೆ ಯಾರು ಬಳಕೆ ಮಾಡ್ಕೊಳ್ತಾರೋ ಅವರನ್ನು ಬುದ್ಧಿವಂತರು ಅಂತ ಕರೀತಾರೆ. ಈಗ ಚೈನಾ ಹಾಗೂ ಅಮೆರಿಕ ನಡುವೆ ವ್ಯಾಪಾರ ಯುದ್ಧ ಶುರುವಾಗಿದೆ. ಇದೇ ಸಮಯದಲ್ಲಿ ಅಮೆರಿಕ ಚೈನಾ ಮೇಲೆ 104% ಟ್ಯಾರಿಫ್ ಅನ್ನು ಹಾಕ್ತಾ ಇದೆ. ಚೈನಾ ಕೂಡ ಅಮೆರಿಕಾದ ಮೇಲೆ ಪ್ರತಿ ಸುಂಕವನ್ನು ಹೇರುವುದಾಗಿ ಘೋಷಣೆ ಮಾಡಿದೆ. ನೀವು ನಮ್ಮ ಮೇಲೆ ಪ್ರತಿ ತೆರಿಗೆಯನ್ನು ಹಾಕಿದರೆ ನಾವು ನಮ್ಮ ತೆರಿಗೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅಂತ ಅಮೆರಿಕ ಗುಟ್ರು ಹಾಕ್ತಾ ಇದೆ. ಈ ಮಧ್ಯೆ ಚೈನಾ ಮುಂದೊಂದಿನ ಅಮೆರಿಕಾಗೆ ಏನು ಮಾಡಬಹುದು ಅಂತ ಒಂದು ಅಂದಾಜು, ಹೆದರಿಕೆ ಇತ್ತೋ ಅದನ್ನೇ ಈಗ ಚೈನಾ ಮಾಡೋದಕ್ಕೆ ಹೋಗ್ತಾ ಇದೆ. ಅಮೆರಿಕಾಗೆ ನಾವಿನ ಮೇಲೆ ರೇರ್ ಅರ್ತ್ ಮೆಟೀರಿಯಲ್ ಸರಬರಾಜನ್ನು ನಿಲ್ಲಿಸ್ತೀವಿ ಅನ್ನೋ ಮಾತನ್ನು ಚೈನಾ ಆಡ್ತಾ ಇದೆ. ಗೆಳೆಯರೆ, ಹಾಗೇನಾದರೂ ಆದರೆ ಅಮೆರಿಕಾದ ಆಯುಧ ತಯಾರಿಕಾ ಕ್ಷೇತ್ರ ಮಕಾಡೆ ಮಲಗತ್ತೆ. ಅವರು ಯುದ್ಧ ವಿಮಾನಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು, ಇಂಜಿನ್ಗಳನ್ನು, ರಡಾರ್ಗಳನ್ನು ಯಾವುದನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ಹಾಗಾಗತ್ತೆ. ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್ ಹೀಗೆ ಅಲ್ಲಿನ ವಿಮಾನ ತಯಾರಿಕಾ ಸಂಸ್ಥೆಗಳು ಆಕಾಶ ನೋಡ್ತಾ ಕೂತ್ಕೋಬೇಕಾಗತ್ತೆ. ಇದು ಅಮೆರಿಕಾನ ಆತಂಕಕ್ಕೆ ತಳ್ತಾ ಇದ್ರೆ, ಮತ್ತೊಂದು ಕಡೆ ಸೈಲೆಂಟಾಗಿ ಭಾರತ ಮುಗುಳ್ನಗೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣ ಚೈನಾಗೆ ಬಹುತೇಕ ರೇರ್ ಅರ್ತ್ ಮೆಟೀರಿಯಲ್ ಸರಬರಾಜು ಮಾಡ್ತಾ ಇದ್ದ ದೇಶವೊಂದು ಚೈನಾ ಸಪ್ಲೈಯನ್ನು ನಿಲ್ಲಿಸಿ ಭಾರತದ ಜೊತೆ ಮಾತುಕತೆಗಳನ್ನು ಶುರು ಮಾಡ್ತಾ ಇದೆ. ಹಾಗಾದರೆ ಇದು ಭಾರತಕ್ಕೆ ಲಾಭ ಮಾಡಿಕೊಡುತ್ತಾ? ಮುಂದಿನ ದಿನಗಳಲ್ಲಿ ಭಾರತ ಕೂಡ ಜಗತ್ತಿನ ಅತ್ಯಂತ ವಿರಳ ಖನಿಜ ಸಂಪತ್ತಿನ ಸರಬರಾಜುದಾರ ದೇಶ ಆಗತ್ತಾ? ಭಾರತಕ್ಕೆ ಈ ಖನಿಜ ಸಂಪತ್ತನ್ನು ಕೊಡೋದಕ್ಕೆ ಹೋಗ್ತಾ ಇರೋರು ಯಾರು? ಅದು ಚೈನಾದ ಪಾಲಿಗೆ ಹೇಗೆ ಅತಿ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಇದು ಯುದ್ಧ ಕಾಲ ಅಲ್ಲ, ಆದರೆ ವ್ಯಾಪಾರ ಯುದ್ಧದ ಕಾಲ. ಇದು ಆರ್ಥಿಕ ಸಮರದ ಕಾಲ. ಇದು ಸಾಮಾಜಿಕ ಹಾಗೂ ತಾಂತ್ರಿಕ ಯುದ್ಧದ ಕಾಲ. ಇಲ್ಲಿ ಬಾಂಬು, ಬಂದೂಕು, ರಾಕೆಟು, ಮಿಸೈಲ್ಗಳಿಗಿಂತ ಹೆಚ್ಚಾಗಿ ನಿರ್ಬಂಧಗಳು, ಟ್ಯಾರಿಫ್ಗಳು, ಸುಳ್ಳು ಸುದ್ದಿಗಳು, ಆಂತರಿಕ ಸಂಘರ್ಷಗಳು, ರಾಜಕೀಯ ಪಲ್ಲಟಗಳು, ಸೈದ್ಧಾಂತಿಕ ಸಂಘರ್ಷಗಳು ಮುಂತಾದವುಗಳ ಮೂಲಕ ಒಂದು ದೇಶದ ಆರ್ಥಿಕ, ರಾಜಕೀಯ, ಸಾಮಾಜಿಕ ವ್ಯವಸ್ಥೆಯನ್ನು ಪತನಗೊಳಿಸಿ ಆ ದೇಶವನ್ನು ನಾಶ ಮಾಡೋ ಕಾಲ ಇದು. ಇಂಥ ಸಂದರ್ಭದಲ್ಲೇ ಚೈನಾ ಹಾಗೂ ಅಮೆರಿಕಾಗಳು ಯುದ್ಧಕ್ಕೆ ನಿಂತಿವೆ. ಇದು ಬಾಂಬುಗಳ ಯುದ್ಧ ಅಲ್ಲ, ವ್ಯಾಪಾರಿ ಯುದ್ಧ. ಗೆಳೆಯರೆ, ಅಮೆರಿಕ ಚೈನಾ ಮೇಲೆ 20% ಟ್ಯಾರಿಫ್ ಅನ್ನು ಹೇರಿತು. ಅದನ್ನು ಮತ್ತೆ 34% ಏರಿಕೆ ಮಾಡಲಾಯಿತು. ಆಗ ಚೈನಾ ಮೇಲೆ ಒಟ್ಟು 54% ಟ್ಯಾರಿಫ್ ಘೋಷಣೆ ಆಯಿತು. ಈಗ ಮತ್ತೆ 50% ಹೆಚ್ಚುವರಿ ಟ್ಯಾರಿಫ್ ಅನ್ನು ಹೇರೋದಕ್ಕೆ ಅಮೆರಿಕ ಸಿದ್ಧಗೊಂಡಿದೆ. ಇದೆಲ್ಲದರ ನಡುವೆ ಚೈನಾ ನಾನು ಕೂಡ ಏನು ಕಡಿಮೆ ಅಲ್ಲ ಅನ್ನೋ ಹಾಗೆ ಅಮೆರಿಕಾದ ಮೇಲೆ 34% ತೆರಿಗೆಯನ್ನು ವಿಧಿಸುವುದಾಗಿ ಘೋಷಿಸಿದೆ. ಜೊತೆಗೆ ಚೈನಾ ಅಮೆರಿಕಾಗೆ ಇನ್ನು ಮೇಲೆ ನಾವು ರೇರ್ ಅರ್ತ್ ಮೆಟೀರಿಯಲ್ ಕೊಡೋದನ್ನ ನಿಲ್ಲಿಸಿ ಬಿಡ್ತೀವಿ ಅಂತ ಕೂಡ ಹೇಳಿದೆ. ಇದು ಅಮೆರಿಕಾದ ಒಂದಷ್ಟು ವಲಯಗಳನ್ನ ಆತಂಕಕ್ಕೀಡು ಮಾಡ್ತಾ ಇರೋ ವಿಷಯ. ಈಗ ಅಮೆರಿಕ ಆಯುಧ ಕ್ಷೇತ್ರದ ದೈತ್ಯ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸೆಮಿಕಂಡಕ್ಟರ್, ಮೈಕ್ರೋಚಿಪ್ಗಳು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅಮೆರಿಕ ಬಿಗ್ ಬಾಸ್ ಥರ ನಿಂತ್ಕೋಬೇಕು ಅಂತ ಬಯಸುತ್ತೆ. ಆದರೆ ಆ ಎಲ್ಲ ಎಲೆಕ್ಟ್ರಾನಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಬೇಕಾದ ಉಪಕರಣಗಳ ತಯಾರಿಗೆ ಅಮೆರಿಕ ಕೂಡ ಚೈನಾದ ಮೇಲೆ ಆಧಾರ ಪಡಬೇಕಾಗಿದೆ. ಗೆಳೆಯರೆ, ಇವತ್ತು ಜಗತ್ತಿನ ಬಹುತೇಕ ರೇರ್ ಅರ್ತ್ ಮೆಟೀರಿಯಲ್ಗಳ ಮೇಲೆ ಹಿಡಿತವನ್ನು ಸಾಧಿಸಿರುವುದು ಚೈನಾ. ಇನ್ನು ಅಮೆರಿಕಾದ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬೇಕಾದ ಈ ಬಹುವಿರಳ ಖನಿಜಗಳನ್ನು ಚೈನಾನೇ ಅಮೆರಿಕಾಗೆ ಇಷ್ಟು ದಿನ ಮಾರಾಟ ಮಾಡ್ತಾ ಇತ್ತು. ಆದರೆ ಮುಂದೊಂದು ದಿನ ಅಮೆರಿಕ, ಚೈನಾಗಳು ಪ್ರತಿಸ್ಪರ್ಧಿಗಳಾಗಿ ನಿಂತಾಗ ಚೈನಾ ಈ ಸಾಮಗ್ರಿಯ ಮಾರಾಟವನ್ನು ನಿಲ್ಲಿಸಿ ಬಿಡಬಹುದು ಅನ್ನೋ ಒಂದು ಅನುಮಾನ ಇದ್ದೇ ಇತ್ತು. ಈಗ ಅದು ನಿಜ ಕೂಡ ಆಗ್ತಾ ಇದೆ. ಚೈನಾ ನಾವು ರೇರ್ ಅರ್ತ್ ಮೆಟೀರಿಯಲ್ ಸಪ್ಲೈಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ ಕೂಡಲೇ ಅಮೆರಿಕಾದ ಆಯುಧ ಕ್ಷೇತ್ರ ಥಂಡ ಹೊಡಿತಾ ಇದೆ. ನಿಮಗೆ ಗೊತ್ತಲ್ಲ, ಅಮೆರಿಕ 5th ಜನರೇಷನ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಂಡಿದೆ. ಈಗ ಅವರು 6th ಜನರೇಷನ್ ಆಯುಧಗಳ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಅತ್ಯಾಧುನಿಕ ಬಾಂಬರ್ ಅನ್ನು ಕೂಡ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಇದು ಜಗತ್ತಿನ ಅತ್ಯಂತ ಭಯಾನಕ ಬಾಂಬರ್ ಆಗತ್ತೆ ಅಂತ ಅಮೆರಿಕ ಹೇಳ್ತಾ ಇತ್ತು. ಆದ್ರೆ ಈಗ ಆ ಬಾಂಬರ್ ಅನ್ನ ಬಿಡಿ, ಅಮೆರಿಕಾದ 5th ಜನರೇಷನ್ ಯುದ್ಧ ವಿಮಾನ ಮತ್ತು ಈಗಾಗಲೇ ಅವರ ಬಳಿ ಇರುವ ಬಾಂಬರ್ಗಳ ತಯಾರಿಕೆ ಕೂಡ ಇನ್ನು ಮುಂದೆ ಅಮೆರಿಕಾಗೆ ಕಷ್ಟ ಆಗಬಹುದು ಅನ್ನೋ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಕಾರಣ ಚೈನಾದ ರೇರ್ ಅರ್ತ್ ಮೆಟೀರಿಯಲ್. ಒಂದು ಯುದ್ಧ ವಿಮಾನ ತಯಾರಾಗಬೇಕು ಅಂದ್ರೆ ಅದರಲ್ಲಿ ಸರಿಸುಮಾರು 300ರಿಂದ 417 kgಯವರೆಗೆ ರೇರ್ ಅರ್ತ್ ಮೆಟೀರಿಯಲ್ ಅನ್ನು ಬಳಸ್ತಾರೆ. ಅದರ ಇಂಜಿನ್ ತಯಾರಿಗೆ, ರಡಾರ್ಗಳಿಗೆ, ಸೆನ್ಸಾರ್ಗಳಿಗೆ, ಲೇಸರ್ಗೆ ಹೀಗೆ ನಾನಾ ಭಾಗಗಳಿಗೆ ರೇರ್ ಅರ್ತ್ ಮೆಟೀರಿಯಲ್ ಬೇಕು. ಇನ್ನು ಒಂದು ಯುದ್ಧ ವಿಮಾನಕ್ಕೆ ಯಾವ್ಯಾವ ವಿರಳ ಖನಿಜವನ್ನು ಬಳಸ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಹೈ ಟೆಂಪರೇಚರ್ ಮ್ಯಾಗ್ನೆಟಿಕ್ ಸ್ಟೆಬಿಲಿಟಿಗಾಗಿ ಡಿಸ್ಪ್ರೋಸಿಯಂ ಅನ್ನೋ ಖನಿಜವನ್ನು ಬಳಸಲಾಗುತ್ತೆ. ಹಾಗೆ ಮ್ಯಾಗ್ನೆಟ್ಗಳ ತಾಪಮಾನದ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಟರ್ಬಿಯಂ ಅನ್ನ ಬಳಸ್ತಾರೆ.
ಹೀಟ್ ಶೀಲ್ಡ್ ಮತ್ತು ಲೇಸರ್ ಅಪ್ಲಿಕೇಶನ್ಗಳಿಗೆ ಎಟ್ರಿಯಂ ಅನ್ನು ಬಳಸಲಾಗುತ್ತೆ. ಅತ್ಯಂತ ಶಕ್ತಿಯುತ ಮ್ಯಾಗ್ನೆಟ್ಗಳಿಗೆ ಮತ್ತು ವಿದ್ಯುತ್ ತಯಾರಿಗೆ ನಿಯೋಡಿಯಂ ಅನ್ನು ಬಳಸಲಾಗುತ್ತೆ. ಹಾಗೆ ಹಾಲ್ಮಿಯಂ ಅನ್ನೋ ಮತ್ತೊಂದು ಖನಿಜವನ್ನು ಕೂಡ ಬಳಸ್ತಾರೆ. ಯುದ್ಧ ವಿಮಾನದ ಒಳಗಿರುವ ಅತ್ಯಂತ ಬಲಿಷ್ಠ ಮ್ಯಾಗ್ನೆಟ್ಗಳು, ರಡಾರ್ಗಳು, ಲೇಸರ್ ಸಿಸ್ಟಮ್ಗಳು, ಇಂಜಿನ್ ಇನ್ಲೆಟ್, ಎಕ್ಸಾಸ್ಟ್ ಭಾಗ, ಕಟಿಂಗ್ ಎಡ್ಜ್ ಬ್ಲೇಡ್ಗಳು ಇವೆಲ್ಲವುಗಳಿಗೆ ನಿಯೋಡಿಯಂ, ಡಿಸ್ಪ್ರೋಸಿಯಂ, ಏಟ್ರಿಯಂ, ಟರ್ಬಿಯಂ ಮುಂತಾದ ಸಾಕಷ್ಟು ರೇರ್ ಅರ್ತ್ ಮೆಟೀರಿಯಲ್ಗಳ ಬಳಕೆ ಆಗುತ್ತೆ. ಅದರಲ್ಲೂ ಯುದ್ಧ ವಿಮಾನದ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ರಡಾರ್ಗಳಿಗೆ 90% ನಿಯೋಡಿಯಂ ಮತ್ತು ಡಿಸ್ಪ್ರೋಸಿಯಂ ಮ್ಯಾಗ್ನೆಟ್ಗಳನ್ನು ಬಳಸ್ತಾರೆ. ಹಾಗೆ ಟರ್ಬೈನ್ ಬ್ಲೇಡ್ಗಳಿಗೆ ಎಟ್ರಿಯಂ ಮತ್ತು ಟರ್ಬಿಯಂ ಆಕ್ಸೈಡ್ಸ್ ಅನ್ನು ಬಳಸಲಾಗುತ್ತೆ. ಹಾಗೆ ಯುದ್ಧ ವಿಮಾನದ ಇಂಜಿನ್ಗಳಿವೆಯಲ್ಲ, ಅವು ಅತಿ ಬೇಗ ಬಿಸಿ ಆಗತ್ವೆ. ಆ ಶಾಖವನ್ನ ತಡೆಯುವ ಶಕ್ತಿ ಆ ಇಂಜಿನ್ಗೆ ಇರಬೇಕು ಅನ್ನೋ ಕಾರಣಕ್ಕೆ ಎಟ್ರಿಯಂ ಆಕ್ಸೈಡ್ ಮತ್ತು ಡಿಸ್ಪ್ರೋಸಿಯಂ ಆಕ್ಸೈಡ್ ಅನ್ನ ಇಂಜಿನ್ನಿನ ಭಾಗಕ್ಕೆ ಡಿಸ್ಪ್ರೋಸಿಯಂ ಆಕ್ಸೈಡ್ಗಳನ್ನು ಬಳಸ್ತಾರೆ. ಈಗ ಇಷ್ಟು ದಿನ ಇದೆಲ್ಲವೂ ಕೂಡ ಅಮೆರಿಕಾಗೆ ಚೈನಾದಿಂದಲೇ ಬರ್ತಾ ಇತ್ತು. ಅಮೆರಿಕ ತನಗೆ ಬೇಕಾದ ರೇರ್ ಅರ್ತ್ ಮೆಟೀರಿಯಲ್ ಏನಿದೆ ಅದರಲ್ಲಿ 80-85% ಚೈನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಉಳಿದ 10-15% ಅನ್ನ ಬೇರೆ ಬೇರೆ ಕಡೆಗಳಿಂದ ಖರೀದಿ ಮಾಡ್ತಾ ಇತ್ತು. ಈಗ ಇದು ಯಾವುದನ್ನು ಚೈನಾ ಅಮೆರಿಕಾಗೆ ಕೊಡದೇ ಇದ್ರೆ ಅವರ ಆಯುಧ ಪ್ರೊಡಕ್ಷನ್ ನಿಂತು ಹೋಗುತ್ತೆ. ಹಾಗಂತ ಚೈನಾ ಬಿಟ್ಟರೆ ಬೇರೆಲ್ಲಿಂದಲೂ ಖನಿಜಗಳನ್ನು ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವಾ? ನಾನಾಗಲೇ ಹೇಳಿದ ಹಾಗೆ ಚೈನಾ ಇವತ್ತು ಜಗತ್ತಿನ ಅತಿ ವಿರಳ ಖನಿಜಗಳ ಕಿಂಗ್ ಅಂತ ಕರೆಸ್ಕೊಳ್ತಾ ಇದೆ. ನಾನಾ ದೇಶಗಳಲ್ಲಿನ ಈ ಖನಿಜ ಸಂಪತ್ತಿನ ಸಂಗ್ರಹಗಳ ಮೇಲೆ ಚೈನಾ ಹಿಡಿತವನ್ನು ಸಾಧಿಸಿದೆ. ಅಲ್ಲೆಲ್ಲ ಮೈನಿಂಗ್ ಮಾಡ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಪ್ರೊಸೆಸಿಂಗ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನವನ್ನು ಬೇರೆ ಯಾವ ದೇಶಕ್ಕೂ ಸಿಗದ ಹಾಗೆ ಚೈನಾ ನೋಡ್ಕೊಳುತ್ತೆ. ಅಕಸ್ಮಾತ್ ಯಾರಾದರೂ ಸಣ್ಣ ಪುಟ್ಟ ಖನಿಜ ಸಂಪತ್ತಿನ ಮಾಲೀಕರು, ಪ್ರೊಸೆಸಿಂಗ್ ಮಾಡೋರು ಇದ್ರೆ ಅವರ ವ್ಯಾಪಾರವನ್ನು ಕೂಡ ಚೈನಾ ಹಾಳು ಮಾಡುತ್ತೆ. ಅದಕ್ಕೆ ಅವರು ಸಿಂಪಲ್ ಮೆಥಡ್ ಅನ್ನು ಬಳಸ್ತಾರೆ. ಯಾವುದೇ ದೇಶದ ಖನಿಜ ಸಂಪನ್ಮೂಲದ ಮಾರುಕಟ್ಟೆಯನ್ನ ಹಾಳು ಮಾಡಬೇಕು ಅಂದ್ರೆ ಚೈನಾ ತನ್ನ ಮಾಲನ್ನ ಕಡಿಮೆ ಬೆಲೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಸೊ ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿ ಯಾರು ಕಡಿಮೆ ಬೆಲೆಗೆ ಕೊಡ್ತಾರೋ ಅವರ ಬಳಿ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗುತ್ತೆ. ಅಲ್ಲಿಗೆ ಆ ಸ್ಪರ್ಧೆಯನ್ನ ತಡೆಯೋದಕ್ಕೆ ಸಾಧ್ಯವಾಗದೆ ಆ ಸಣ್ಣ ಗಣಿಗಳು, ಅವುಗಳ ಮಾಲೀಕರು, ಪ್ರೊಸೆಸಿಂಗ್ ಮಾಡೋರು ಇವರೆಲ್ಲ ತಮ್ಮ ಸರಕನ್ನು ಕೂಡ ಚೈನಾಗೆ ಮಾರಾಟ ಮಾಡಿ ಕೈ ತೊಳ್ಕೋಬೇಕಾಗಿ ಬರುತ್ತೆ. ಹೀಗೆ ಮಾಡಿನೇ ಚೈನಾ ದೊಡ್ಡ ದೊಡ್ಡ ಖನಿಜ ಸಂಪತ್ತಿನ ಗಣಿಗಳ ಮೇಲೆ ಹಿಡಿತವನ್ನು ಸಾಧಿಸಿರು. ಇನ್ನು ಚೈನಾ ಹಾಗೆ ಏಕಸ್ವಾಮ್ಯವನ್ನ ಸಾಧಿಸಿ ಗಹಗಹಿಸಿ ನಗ್ತಾ ಇರುವಾಗ ಭಾರತ ಚೈನಾಗೊಂದು ಸಣ್ಣ ಶಾಕ್ ಅನ್ನು ಕೊಟ್ಟಿದೆ. ಹೇಳಿದ್ರೆ ಇವತ್ತು ಚೈನಾ ಅಮೆರಿಕಾಗೆ ಕೊಡುವುದಿಲ್ಲ ಅಂತ ಹೇಳ್ತಾ ಇರೋ ಈ ವಿಶೇಷ ರೇರ್ ಅರ್ತ್ ಮೆಟೀರಿಯಲ್ ಇದೆ ನೋಡಿ, ಇದು ಚೈನಾದ ಮಂಗೋಲಿಯಾ ಭಾಗದಲ್ಲಿ ಸಿಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ಸಾಮಗ್ರಿಯನ್ನ ಚೈನಾ ಅತಿ ಹೆಚ್ಚು ಆಮದು ಮಾಡಿಕೊಳ್ಳೋದು ಮ್ಯಾನ್ಮಾರ್ನಿಂದ. ಮ್ಯಾನ್ಮಾರ್ ಅಲ್ಲಿ ಮಿಲಿಟರಿ ಜುಂಟಾ ಸರ್ಕಾರ ಇದೆ. ಅವ್ರ ಜೊತೆ ಚೈನಾ ಸಂಬಂಧಗಳು ಕೂಡ ತುಂಬಾ ಚೆನ್ನಾಗಿವೆ. ಆದ್ರೆ ಮ್ಯಾನ್ಮಾರ್ನ ಪರಿಸ್ಥಿತಿನೇ ಚೆನ್ನಾಗಿಲ್ಲ. ಅಲ್ಲಿನ ಸೇನಾಡಳಿತದ ವಿರುದ್ಧ ಬಹುತೇಕ ರಾಜ್ಯಗಳಲ್ಲಿ ಬಂಡಾಯ ಶುರುವಾಗಿದೆ. ಗೆಳೆಯರೆ, ನಾವು ಬಾಂಗ್ಲಾದೇಶದ ಪಕ್ಕದಲ್ಲಿದೆ ಅನ್ನೋ ಕಾರಣಕ್ಕೆ ಮತ್ತು ಆಗಾಗ ಬಾಂಗ್ಲಾಗೆ ತೊಂದರೆ ಕೊಡಬಹುದು ಅನ್ನೋ ಕಾರಣಕ್ಕೆ ಅರಾಕನ್ ಆರ್ಮಿಯ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದೀವಿ. ಈ ರಖೈನ್ ಸ್ಟೇಟ್ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಿದ್ದೀರಲ್ಲ, ಈ ಭೂಭಾಗವನ್ನ ಅರಾಕನ್ ಆರ್ಮಿ ತನ್ನ ಹಿಡಿತಕ್ಕಿಟ್ಕೊಂಡಿದೆ. ಹಾಗೆ ಇಲ್ಲಿ ಕಚಿನ್ ಅನ್ನೋ ಮತ್ತೊಂದು ರಾಜ್ಯ ಕೂಡ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಚಿನ್ ರಾಜ್ಯ. ಇಲ್ಲಿ ಕಚಿನ್ ಇಂಡಿಪೆಂಡೆಂಟ್ ಆರ್ಮಿ KIA ಅನ್ನೋ ಒಂದು ಸಂಘಟನೆ ಇದೆ. ಅದು ಮ್ಯಾನ್ಮಾರ್ ಸೇನೆಯ ವಿರುದ್ಧ ತುಂಬಾನೇ ಆಕ್ಟಿವ್ ಆಗಿ ಹೋರಾಟ ಕೂಡ ಮಾಡ್ತಾ ಇದೆ. ಕಳೆದ 2024 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲೇ ಈ ಪಡೆಗಳು ಕಚಿನ್ ರಾಜ್ಯದ ಪ್ರಮುಖ ನಗರಗಳು ಮತ್ತು ಗಣಿ ಪ್ರದೇಶಗಳನ್ನ ತಮ್ಮ ವಶಕ್ಕೆ ತಗೊಂಡಿವೆ. ಅದರಲ್ಲೂ ಪ್ರಮುಖವಾಗಿ ಕಾನ್ವಾರ್, ಕನ್ಪೈಟಿ ಮತ್ತು ಚಿಪ್ವಿ ಅನ್ನೋ 3 ಪ್ರಮುಖ ಗಣಿಗಳು ಈ ಕಚಿನ್ ಸೇನೆಯ ಕೈವಶ ಆಗಿವೆ. ಈ 3 ಕೂಡ ಅತಿ ಹೆಚ್ಚು ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಹೊರತೆಗಿತಾ ಇದ್ದ ಮತ್ತು ಚೈನಾಗೆ ಸಾಗಾಣಿಕೆ ಮಾಡ್ತಾ ಇದ್ದ ಗಣಿಗಳು. ಇವುಗಳನ್ನ ಕಚಿನ್ ಬಂಡುಕೋರ ಪಡೆಗಳು ತಮ್ಮ ವಶಕ್ಕೆ ತಗೊಂಡ ನಂತರ ಇಲ್ಲಿಂದ ಚೈನಾಗೆ ಹೋಗ್ತಾ ಇದ್ದ ರೇರ್ ಅರ್ತ್ ಮೆಟೀರಿಯಲ್ ಸಪ್ಲೈ ಕೂಡ ನಿಂತು ಹೋಗಿದೆ. ಇನ್ನಿಲ್ಲಿ ಸಿಗ್ತಾ ಇದ್ದ ಖನಿಜ ಕೂಡ ಯಾವುದು ಗೊತ್ತಾ? ಅದೇ ಅಮೆರಿಕಾಗಿನ ಮೇಲೆ ನಾವು ಸರಬರಾಜು ಮಾಡೋದಿಲ್ಲ ಅಂತ ಚೈನಾ ಹೇಳ್ತಲ್ಲ, ಅದೇ ಖನಿಜ ಸಂಪತ್ತೆ ಈ ಕಚಿನ್ ಸ್ಟೇಟ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಚೈನಾ ಬಹುಪಾಲು ಈ ಖನಿಜಗಳನ್ನ ಮ್ಯಾನ್ಮಾರ್ನಿಂದಲೇ ತರಿಸ್ಕೊಳ್ತಾ ಇತ್ತು. 2023 ಲೆಕ್ಕಾಚಾರಗಳ ಪ್ರಕಾರ ಸುಮಾರು 35,000 ಟನ್ ಅಷ್ಟು ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಚೈನಾ ಇಲ್ಲಿಂದ ತರಿಸ್ಕೊಂಡಿತ್ತು. ಆದ್ರೆ ಇನ್ನು ಮುಂದೆ ಅಲ್ಲಿಂದ ಚೈನಾಗೆ ಖನಿಜ ಸಂಪತ್ತು ಹೋಗೋದಿಲ್ಲ. ಅಲ್ಲಿ ಕಚಿನ್ ಆರ್ಮಿ ಚೈನಾ ಜೊತೆಗಿನ ವ್ಯಾಪಾರವನ್ನು ನಾವು ಬಯಸೋದಿಲ್ಲ ಅಂತ ಹೇಳಿದೆ. ಜೊತೆಗೆ ಚೈನಾಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದ ರಸ್ತೆಯನ್ನು ಮುಚ್ಚಿ ಚೈನಾಗೆ ರೇರ್ ಅರ್ತ್ ಮೆಟೀರಿಯಲ್ ಕಳುಹಿಸೋದನ್ನು ನಿಲ್ಲಿಸಿದೆ. ಮತ್ತು ಭಾರತದ ಜೊತೆ ಈ ಕಚಿನ್ ಆರ್ಮಿ ಮಾತುಕತೆಯನ್ನು ಕೂಡ ಆರಂಭ ಮಾಡಿದೆ. ಅಂದ್ರೆ ನಾವು ಚೈನಾ ಕೊಡೋದಿಲ್ಲ, ಬೇಕಿದ್ರೆ ಇನ್ನು ಮೇಲೆ ಭಾರತಕ್ಕೆ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ.
ಇನ್ನು ಭಾರತವನ್ನು ಕೂಡ ನಾವು ಸರಿಯಾಗಿ ಗಮನಿಸಬೇಕು. ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲಿ ಕಡಿಮೆ ಬೆಲೆಗೆ ರಷ್ಯಾದ ತೈಲ ತರಿಸಿಕೊಂಡು ಭಾರತ ಅದನ್ನು ಸಂಸ್ಕರಿಸಿ ಯುರೋಪಿಗೆ ಕಳುಹಿಸಿಕೊಡ್ತು, ಅಲ್ಲಿಂದ ಲಾಭ ಮಾಡಿಕೊಡ್ತು. ಈಗ ಮ್ಯಾನ್ಮಾರ್ನ ಮಿನರಲ್ಸ್ ಭಾರತಕ್ಕೆ ಸಿಗ್ತಾ ಇದೆ. ಇನ್ನು ಭಾರತ ಕ್ವಾಡ್ನ ಸದಸ್ಯ ದೇಶ ಕೂಡ. ಕ್ವಾಡ್ ದೇಶಗಳ ನಡುವೆ ರೇರ್ ಅರ್ತ್ ಮೆಟೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಪ್ಪಂದಗಳಾಗಿವೆ. ಜಂಟಿ ಗಣಿಗಾರಿಕೆ, ಸಂಸ್ಕರಣಾ ತಂತ್ರಜ್ಞಾನದ ಹಂಚಿಕೆ ಮುಂತಾದ ವಿಷಯಗಳಲ್ಲಿ ಒಪ್ಪಂದಗಳಾಗಿದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ಕೂಡ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಹೀಗಾಗಿ ಈಗ ಭಾರತಕ್ಕೆ ಮ್ಯಾನ್ಮಾರ್ನ ಗಣಿಗಳು ಸಿಗೋದಾದ್ರೆ ಅದಕ್ಕೆ ಅಮೆರಿಕ ಕೂಡ ಬೇಕಾದ ಎಲ್ಲ ಸಹಾಯವನ್ನು ಮಾಡುತ್ತೆ. ಇನ್ನು ಇಲ್ಲಿಂದ ಖನಿಜವನ್ನು ಭಾರತಕ್ಕೆ ತಗೊಂಡು ಬಂದು ಇಲ್ಲಿ ಅದನ್ನ ಆಕ್ಸೈಡ್ ಆಗಿ ಬದಲಿಸಿ ಆನಂತರ ಅಮೆರಿಕಾಗೋ ಅಥವಾ ಬೇಕಾದವರಿಗೋ ಅದನ್ನ ರಫ್ತು ಮಾಡೋ ಕೆಲಸ ನಡೆಯುತ್ತೆ. ಇನ್ನು ಚೈನಾಗೆ ಅತಿ ಹೆಚ್ಚು ಖನಿಜ ಸಂಪತ್ತನ್ನು ಸರಬರಾಜು ಮಾಡ್ತಾ ಇದ್ದ ದೇಶ ಈಗ ಭಾರತದ ಕಡೆಗೆ ನೋಡ್ತಾ ಇರೋದ್ರಿಂದ ಇಲ್ಲಿ ಅಮೆರಿಕ ಹಾಗೂ ಭಾರತಗಳು ಮತ್ತಷ್ಟು ಹತ್ತಿರ ಆಗುತ್ತವೆ. ಆ ಖನಿಜ ಥಾಯ್ಲ್ಯಾಂಡ್, ಮ್ಯಾನ್ಮಾರ್ ಗಡಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತೆ. ಇಲ್ಲಿ ಸಂಸ್ಕರಿಸಲ್ಪಟ್ಟು ವಿದೇಶಗಳಿಗೆ ಹೋಗುತ್ತೆ. ಅದರ ಲಾಭ ಭಾರತಕ್ಕಾಗುತ್ತೆ, ಜೊತೆಗೆ ಚೈನಾದ ಮೊನೋಪೊಲಿಯನ್ನು ತಪ್ಪಿಸಿದ ಹಾಗೆ ಕೂಡ ಆಗುತ್ತೆ. ಇದೇ ಅಲ್ವೇ ಬೇಕಿರೋದು? ಇದು ಗೆಳೆಯರೆ ಚೈನಾದ ವಿರಳ ಖನಿಜಗಳ ಮೇಲಿನ ಏಕಸ್ವಾಮ್ಯ ಹಾಗೂ ಮ್ಯಾನ್ಮಾರ್ ಹಾಗೂ ಭಾರತದ ನಡುವೆ ನಡೀತಿರೋ ಮಾತುಕತೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.